ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಹೊಸಪೇಟೆಯಲ್ಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ 56530 ಹೊಸಪೇಟೆ ಹರಿಹರ್ ಪ್ಯಾಸೆಂಜರಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು. ಈ ರೂಟ್ ಏನಿದೆಯಲ್ಲ, ಪ್ಯೂರ್ ಡೀಸೆಲ್ ಸೆಕ್ಷನ್ ಗುರು. ನೀವು ಕರ್ನಾಟಕದಲ್ಲಿ ಎಲ್ಲಿ ಪ್ಯೂರ್ ಡೀಸೆಲ್ ಸೆಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ ಈ ರೂಟ್ ಒಂದೇ ನಿಮಗೆ ಪ್ಯೂರ್ ಡೀಸೆಲ್ ಲೊಕೊಮೋಟಿವ್ ಮತ್ತು ಪ್ಯೂರ್ ಡೀಸೆಲ್ ಸೆಕ್ಷನ್ ನೋಡೋಕ್ಕೆ ಸಿಗೋದು. ಇವತ್ತು ಆ ರೂಟ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಬಂದಿದ್ದೀನಿ ಹೊಸಪೇಟೆಗೆ. ಇದು ಆ್ಯಕ್ಚುಲಿ ಎರಡನೇ ಸತಿ ನಾನು ಬರ್ತಾ ಇರೋದು. ಮೊದಲನೇ ಸತಿ ದಾವಣಗೆರೆಯಿಂದ ಹೊಸಪೇಟೆಗೆ ಬಂದಿದ್ದೆ. ಈಗ ಹೊಸಪೇಟೆಯಿಂದ ಹರಿಹರಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲೇ ನಿಂತಿದೆ, ನೋಡ್ಬೋದು. ಈಗ ಹೊಸಪೇಟೆ ರೈಲ್ವೆ ಸ್ಟೇಷನ್ ಆಚೆ ಕಡೆ ಇದ್ದೀನಿ. ನಾನು ಇವತ್ತು ನೋಡ್ತಾ ಇರೋದು ಗುಡಿ ಹೊಸಪೇಟೆ ರೈಲ್ವೆ ಸ್ಟೇಷನ್ ಸಕ್ಕತ್ತಾಗಿದೆ. ನೀವೇನಾರು ಹಂಪಿಗೆ ಹೋಗ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಿದ್ರೆ ಇದು ಹೊಸಪೇಟೆ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ನಿಮಗೆ ರಿಟೈರಿಂಗ್ ರೂಮ್ ನೋಡ್ಲಿಕ್ಕೆ ಸಿಗ್ತದೆ, IRCTC ಇದು. ಮತ್ತು ಬನ್ನಿ ಟಿಕೆಟ್ ಕೊಂಡ್ರು ಅದೆಲ್ಲಿದೆ ಹಿಂಗೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇದೇನು ರೋಡ್ ಇದೆಯಲ್ಲ, ಹಿಂಗೆ ಸ್ಟ್ರೈಟ್ ಹೋದರೆ ನಿಮಗೆ KSRTC ಬಸ್ ಸ್ಟ್ಯಾಂಡ್ ನೋಡಲಿಕ್ಕೆ ಸಿಗ್ತದೆ. ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಜನರಲ್ ಟಿಕೆಟು ಅದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ರಿಸರ್ವೇಷನ್ ಕೌಂಟರು ಮತ್ತು ATM ಮಷಿನ್ಸು ಮತ್ತು ಟೈಮ್ ಟೇಬಲ್. ಟ್ರೈನ್ಸ್ ಹೊಸಪೇಟೆಗೆ ಎಷ್ಟು ಗಂಟೆಗೆ ಬರ್ತದೆ, ಯಾವ ರೂಟಿಂದಿದೆ ಅಂತ ನಿಮ್ಗೆ ಇಲ್ಲಿ ಟೈಮ್ ಟೇಬಲ್ ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹೊಸಪೇಟೆ ಯಾವ್ದ್ಯಾವ್ದಿದೆ ಎಲ್ಲ ಇಲ್ಲಿ ನೋಡ್ಕೊಬೋದು. ಇವತ್ತಿನ ನಮ್ಮ ಟ್ರೈನು ಇಲ್ಲೇ ಇದೆ ನೋಡಿ, 56530 ಹೊಸಪೇಟೆ ಹರಿಹರ್ ಪ್ಯಾಸೆಂಜರು. ಈಗ ಬನ್ನಿ ಹೋಗೋ. ಪ್ಲಾಟ್ಫಾರ್ಮ್ ನಂಬರ್ 1 ನಿಂತಿದೆ ಅಂತ ಅನೌನ್ಸ್ಮೆಂಟ್ ಆಯ್ತು ಆವಾಗಲೇ. ಹೋಗ್ತಾವಣ. ನಾನು UTS ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಿನದಲ್ಲೇ ಅದು UTS ಆ್ಯಪ್ ಕೂಡ ಸಹ ನಿಂತೋಗ್ತದೆ ಅಂತ ಹೇಳ್ತಾರೆ. ರೈಲ್ ಒನ್ ಆ್ಯಪ್ ಅಂತ ಹೊಸದಾಗಿ ಬಿಟ್ಟಿದ್ದಾರಲ್ಲ ರೈಲ್ವೆ ಅವರು, ಅದರಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಬೋದು. ನೋಡ್ಬೋದು, ಇದೇ ನಮ್ಮ ಟ್ರೈನು. ಈಗ ಜಸ್ಟ್ ಇವಾಗ ಬಂದೆ ನಾನು ಬೆಂಗಳೂರಿಂದ ಹೊಸಪೇಟೆಗೆ ಫುಲ್ ಫ್ರೆಶ್ ಅಪ್ ಆಗಿ. ಮತ್ತೆ ಈಗ ವಾಪಸ್ ಹೋಗ್ತೀನಿ ಹೊಸಪೇಟೆಯಿಂದ ಹರಿಹರ. ರೇಕ್ಷರಿಂಗ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಡಾಟ್ ಆನ್ ಟೈಮಿಂಗ್ ನಾವು ಡಿಪಾರ್ಟ್ ಆಗಿದ್ದೀವಿ ಹೊಸಪೇಟೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ, ದಿನ ಮಧ್ಯಾಹ್ನ 4 ಗಂಟೆ 55 ನಿಮಿಷಕ್ಕೆ ಬಿಡುತ್ತೆ. ಹೊಸಪೇಟೆನ ಅದೇ ದಿನ ನೈಟ್ 10 ಗಂಟೆ 15 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಹರಿಹರಗೆ. ಮತ್ತು ರೂಟ್ ಬಗ್ಗೆ ಹೇಳಬೇಕು ಅಂದರೆ, ಹೊಸಪೇಟೆಯಿಂದ ಬಿಟ್ಟು ತುಂಗಭದ್ರಾ ಡ್ಯಾಮು, ವಾಸನಕೆರೆ ಮೇಲೆ ಹೋಗುತ್ತೆ, ಅಗ್ರಿಬೊಮ್ಮನಹಳ್ಳಿಯಿಂದ ಕೊಟ್ಟೂರು, ಹರಪನಹಳ್ಳಿ ಮೇಲೆ ಹೋಗುತ್ತೆ ದಾವಣಗೆರೆಗೆ. ದಾವಣಗೆರೆಯಿಂದ ತೋಳುಂಸೆಯಿಂದ ರಿವರ್ಸಲ್ ಮಾಡಿಕೊಂಡು ವಾಪಸ್ ಬರುತ್ತೆ. ದಾವಣಗೆರೆ ಸ್ಕಿಪ್ ಮಾಡಿಕೊಂಡು ಸೀದಾ ಹೋಗುತ್ತೆ ಹರಿಹರಗೆ. ಈ 5 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಹಾಲ್ಟು ತುಂಗಭದ್ರಾ ಡ್ಯಾಮ್ಗೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 9 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 5 ನಿಮಿಷ, ಅಂದರೆ 4 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು ಒಂದು ನಿಮಿಷ ಹಾಲ್ಟ್ ಇದೆ ಗುರು. 1 ನಿಮಿಷ ಹಾಲ್ಟಲ್ಲಿ ಅಂದರೆ ಪ್ಲಸ್ 4 ನಿಮಿಷ ಬಿಫೋರ್, ಬಟ್ 5 ನಿಮಿಷ ಹಾಲ್ಟ್ ಇದೆ ತುಂಗಭದ್ರಾದಲ್ಲಿ.
ಬರೀ 10 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಾಸನಕೆರೆಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 19 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 5 ಗಂಟೆ 21 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ವಾಸನಕೆರೆ ಬರುತ್ತೆ, ಹೊಸಪೇಟೆ ತಾಲೂಕು, ವಿಜಯನಗರ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ಇಲ್ಲೇ ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಗುರು, ಒಂದು ಅಮ್ಮಮ್ಮನ ಒಂದು 10-15 ಜನ ಬೋರ್ಡ್ ಮಾಡಿದ್ದಾರೆ ಅಷ್ಟೇ. ಆದರೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ನೋಡ್ಕೊಳ್ಳಿ ಗುರು. ನಾನು ಅಂದ್ಕೊಂಡಿದ್ದೆ ಇದು ಪ್ಯೂರ್ ಎಲೆಕ್ಟ್ರಿಫೈಡ್ ರೂಟು ಅಂತ, ಎಲೆಕ್ಟ್ರಿಕ್ ಲೈನ್ಸ್ ಇರಲ್ಲ ಅಂತ. ನೋಡಿದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಹಾಕ್ಬಿಟ್ಟವ್ರೆ. ವಾ, ನಾನು ನೋಡೇ ಇರಲಿಲ್ಲ ಗುರು, ಏನು ಎಲ್ಲಿವರೆಗಿದೆ ಅಂತ ನಾನು ನೋಡಲಿಲ್ಲ, ಆದರೆ ಇವಾಗ ನೋಡ್ತಾ ಇದ್ದೀನಿ. ವಾ, ಹಂಗಾರೆ ಇದೂ ಹೋಯ್ತು. ಕರ್ನಾಟಕದಿಂದ ಇದ್ದಿದ್ದೆ ಒಂದೇ ಲಾಸ್ಟ್ ಒಂದಿದ್ದು ಇದು ಹಾಳ. ಇವಾಗ ನಮ್ಮ ಟ್ರೈನು ವಾಸ್ಯ ಕಾಲೋನಿ ಜಂಕ್ಷನ್ಗೆ ಎಂಟ್ರ್ ಆಗಿದೆ. ಇವಾಗ ನಮ್ಮ ಟ್ರೈನು ವಾಸ್ಯ ಕಾಲೋನಿ ಜಂಕ್ಷನ್ಗೆ ಬಂದಿದೆ. ಆ್ಯಕ್ಚುಲಿ ಇದನ್ನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಸ್ವಾಮಿಹಳ್ಳಿಗೆ ಅಂತ ಒಂದು ಲೈನ್, ಅದು ಫ್ಯಾಕ್ಟ್ರಿ ಕಡೆಗೆ ಅನ್ಕೊತೀನಿ. ಅದು ಕಾಣಿಸಿದೆಯಲ್ಲ, ಅದು ಫ್ಯಾಕ್ಟ್ರಿ ಲೈನ್ ಅನ್ಕೊತೀನಿ, ಅದಕ್ಕೆ ಹೋಗಿರ್ಬೇಕು. ಆದರೆ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ ಗುರು, ನೋಡ್ಕೊಳ್ಳಿ. ಗುರು ನಮ್ಮ ಟ್ರೈನು ಫಸ್ಟು ಬಂದಿದ್ದು
5:42 ಬಂತು. 5:39 ಬರಬೇಕಾಗಿತ್ತು, 5:42 ಬಂತು. ಅದು ಇವಾಗ ನೋಡಿದ್ರೆ 6:35, ಅಂದರೆ ಆಲ್ಮೋಸ್ಟ್ 40-50 ಮಿನಿಟ್ಸ್ ಡಿಲೇ ಆಗಿದೆ ನಮ್ಮ ಟ್ರೈನು ವಾಸ್ಯ ಕಾಲೋನಿ ಜಂಕ್ಷನಲ್ಲಿ. ಏನಕ್ಕೆ ಅಂತ ರೀಸನ್ ಅಂತ ನನಗೆ ಗೊತ್ತಿಲ್ಲ. ಅದು ನೋಡುವ ಏನಂತ ಸೌಂಡ್, ಇಂಜಿನ್ ಸೌಂಡ್ ಬರ್ತಾ ಇದೆ, ಬರೀ ಯಾವ ಟ್ರೈನು ಅಂತ ಕಾಣಿಸ್ತಾ ಇಲ್ಲ. ನೋಡು ಏನೋ ಯಾವ ಕ್ರಾಸಿಂಗ್ ಆಗುತ್ತೆ, ಯಾವ ಟ್ರೈನಿಗೆ ಕ್ರಾಸಿಂಗ್ ಅಂತ. ಯಾಕಂದರೆ ಇವಾಗ ಈ ಟೈಮಲ್ಲಿ ಯಾವುದೇ ಪ್ಯಾಸೆಂಜರ್ ಟ್ರೈನ್ ಬರೋದು ಯಾರು ಇಲ್ಲ. ಯಾವ್ದು ಬಂದರೆ ಇನ್ನು ಗೂಡ್ಸ್ ಟ್ರೈನ್ ಬರಬೇಕು. ಯಾವ ಟ್ರೈನ್ ಬರುತ್ತೋ ಗೊತ್ತಿಲ್ಲ. ನೋಡೋಣ ಯಾವ್ದಾರ ಟ್ರೈನ್ ಮನೆ ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಗೂಡ್ಸ್ ಟ್ರೈನ್ಗೆ ನಮ್ಮ ಟ್ರೈನ್ 40-50 ಮಿನಿಟ್ಸ್ ಇನ್ನು ವಾಸ್ಯ ಕಾಲೋನಿ ಜಂಕ್ಷನಲ್ಲಿ ಹಾಕ್ಕೊಂಡು ಅಂದರೆ ಏನು. ಯಾಕಂದರೆ ನಂಗೆ ಬೇರೆ 9 ಗಂಟೆಗೆ ಬೇರೆ ಒಂದು ದಾವಣಗೆರೆಯಿಂದ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡಬೇಕು. ಆ ಟ್ರೈನ್ ಕ್ಯಾಚ್ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ನೋಡು ಇನ್ನೂ ಎಷ್ಟು ತನಕ ವಾಸ್ಯ ಕಾಲೋನಿ ಜಂಕ್ಷನಲ್ಲಿ ನಿಲ್ಲಿಸ್ತಾರೆ ಅಂತ. ನೋಡೋದ್ರಲ್ಲ, ಇನ್ಸ್ಪೆಕ್ಷನ್ ಕಾರ್ಗೋಸ್ಕರ ನಮ್ಮ ಟ್ರೈನ ನಿಲ್ಲಿಸಿದ್ರು. ಇನ್ಸ್ಪೆಕ್ಷನ್ ಕಾರ್ ಹೋಗಿದ್ದದು, ಅದಕ್ಕೋಸ್ಕರ ನಮ್ಮ ಟ್ರೈನ 55 ಮಿನಿಟ್ಸ್ ಏನು ವಾಸ್ಯ ಕಾಲೋನಿ ಜಂಕ್ಷನ್ ಸ್ಟಾಪ್ ಮಾಡಿದ್ರು. ಆಫ್ಟರ್ 50 ಮಿನಿಟ್ಸ್ ಇವಾಗ ನಾವು ಡಿಪಾರ್ಟ್ ಆದ್ವಿ ವಾಸ್ಯ ಕಾಲೋನಿ ಜಂಕ್ಷನಿಂದ. ಏನೇ ಹೇಳಿ, ಟ್ರ್ಯಾಕ್ ಸೌಂಡು ಮತ್ತು ಅದು ಯಾವುದೋ ಒಂದು ಇನ್ಸೆಕ್ಟ್ ಬರುತ್ತೆಗಳ ಸೌಂಡ್ ಮಾತ್ರ ಮಸ್ತಾಗಿರ್ತಿದ್ದು. ವಿಲೇಜ್ ವೈಬಲ್ಲಿ, ವಿಲೇಜ್ ರೂಟ್ಗಳಲ್ಲಿ ಇದೊಂಥರ ಚೆನ್ನಾಗಿರುತ್ತೆ. ಅದೊಂದು ಇನ್ಸೆಕ್ಟ್ ಸೌಂಡು ಮತ್ತು ಟ್ರ್ಯಾಕ್ ಸೌಂಡು ಮಸ್ಟ್ ಕಾಂಬಿನೇಷನ್. ನಿಮಗೂ ಕೇಳಿಸ್ತಿದೆ ಅಂದ್ಕೊತಿದ್ದೀನಿ.
43 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಅಗರಿ ಬೊಮ್ಮನಹಳ್ಳಿಗೆ ಬರೋ ಟೈಮಿಂಗ್ ಇತ್ತು. ಇಲ್ಲಿ ಸಾಯಂಕಾಲ 6 ಗಂಟೆ 24 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 7 ಗಂಟೆ 21 ನಿಮಿಷ ಅಂದರೆ 57 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಒಂದೊಂದು ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ನೀವು ನೋಡ್ಬೋದು. ಅಲ್ಲೂ ತುಂಬ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ. ಅಗರಿ ಬೊಮ್ಮನಹಳ್ಳಿ ಬರುತ್ತೆ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ನೋಡುವ ಬರ್ತಾ 50 ಮಿನಿಟ್ಸಿಂದ 1 ಅವರ್ ಡಿಲೇ ಆಗ್ತಾ ಬರ್ತಾ ಇದೆ ಅಲ್ಲೇ. ಏನೇನು ಪಾರ್ಟಿ ನಡೀತದೆ ಇಲ್ಲಿ ಅಗರಿ ಬೊಮ್ಮನಹಳ್ಳಿಲಿ. ಹೆಂಗೆ ಯಾರಿಗಾರ ಅಗರಿ ಬೊಮ್ಮನಹಳ್ಳಿನ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೋ ಜಾತ್ರೆ ಉತ್ಸವ ಏನಾರು ಉಂಟಾ ಅಂತ. ಪಟಾಕಿ ಎಲ್ಲ ಜೋರಾಗಿ ಹೊಡಿತವ್ರೆ ನೋಡಿ. ಏನು ಕೆಲಸ ಎಪ್ಪತ್ತೊಂದು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೊಟ್ಟೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 58 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 7 ಗಂಟೆ 58 ನಿಮಿಷ. ನಾವು ಕರೆಕ್ಟ್ 1 ಅವರ್ ಡಿಲೇಯಿಂದ ನಾವು ಬಂದಿದ್ದೀವಿ ಕೊಟ್ಟೂರಿಗೆ. ಮತ್ತು ಇಲ್ಲಿ ಕೊಟ್ಟೂರು ಶ್ರೀ ಗುರು ಕೊಟ್ಟೇಶ್ವರ ಟೆಂಪಲ್ ಅಂತ ಇದೆ. ಇಲ್ಲಿ ಎವ್ರಿ ಇಯರ್ 2 ಲಕ್ಷ ಜನ ಬರ್ತಾರಂತೆ ಗುರು ಕೊಟ್ಟೂರು ರಥೋತ್ಸವ ನೋಡಲಿಕ್ಕೆ. ಯಾಕಂದರೆ ನಂಗೊಬ್ರು ಇಲ್ಲಿ ಲೋಕಲ್ ಪ್ಯಾಸೆಂಜರ್ ಒಬ್ರು ಹೇಳಿದ್ರು ಈ 2 ಲಕ್ಷ ಜನ ಬರ್ತಾರಂತೆ. ಎವ್ರಿ ಫೆಬ್ರವರಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ನಿಮ್ಗೆ ಯಾರ್ಯಾರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದರೆ ಮತ್ತು ಬೋರ್ಡ್ ಕೂಡ ಸಹ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಟ್ರೈನು ಲೇಟ್ ಆಗ್ತಿದ್ದಂಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ ಗುರು. ಆನ್ ಟೈಮಲ್ಲಿ ಇದ್ದರೆ ಓಕೆ. ಇದು ಬರ್ತಾ 1 ಅವರು 1.25 ಗಂಟೆ ಡಿಲೇ ಆಗ್ತಾ ಬಂದರೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇರೋದಿಲ್ಲ. ಏನು ಮಾಡೋಕ್ಕಲ್ಲ, ಮಾಡಲೇಬೇಕು.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ದಾವಣಗೆರೆಗೆ. ಆ್ಯಕ್ಚುಲಿ ನಮ್ಮ ಟ್ರೈನ್ ದಾವಣಗೆರೆಗೆ ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 14 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 25 ನಿಮಿಷ, ಅಂದರೆ 1 ಗಂಟೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುಲಿ ಆಗುತ್ತೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್. ಆದರೆ ಟ್ರೈನ್ ಡಿಲೇ ಆಗಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು. ಆದರೆ ಟ್ರೈನು ಡಿಲೇ ಆಗ್ತಾ ಬಂತು. ಮತ್ತು ನಾನು ಮುಂದಕ್ಕೇನೂ ತೋರಿಸ್ತಿಲ್ಲ, ಯಾಕಂದರೆ ನೆಕ್ಸ್ಟ್ ಇದೇ ರೂಟಲ್ಲಿ ಮತ್ತೆ ಇನ್ನೊಂದ್ಸತಿ ಜರ್ನಿ ಮಾಡಬೇಕು ಅಂತ ಇದ್ದೀನಿ. ಅದು ದಾವಣಗೆರೆ ಬಳ್ಳಾರಿ ಡೆಮು ಎಕ್ಸ್ಪ್ರೆಸ್ಸು. ಆಗ ಟ್ರೈನ್ ಜರ್ನಿ ಮಾಡುವಾಗ ಆ ಸ್ಟೇಷನ್ ಯಾವ ಸ್ಟೇಷನ್ ಸ್ಕಿಪ್ ಮಾಡಿದ್ದೀನೋ ಆ ಟ್ರೈನ್ ಜರ್ನಿ ಮಾಡಿದ ಅದು ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಟ್ರೈನು ಫೇರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಹೊಸಪೇಟೆಯಿಂದ ದಾವಣಗೆರೆಗೆ 35 ರೂಪಾಯಿ ಬಂತು. ಪ್ಯಾಸೆಂಜರ್ ಟ್ರೈನ್ ಟಿಕೆಟ್ ಎಲ್ಲ 35 ರೂಪಾಯಿ ಆಗ್ತದೆ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ಈ ಟ್ರೈನಲ್ಲಿ ಇನ್ನೊಂದು ಏನೂ ತಿನ್ನೋಕ್ಕೆ ಬರೋದಿಲ್ಲ. ದಾವಣಗೆರೆ ನೀವೆಲ್ಲ ಹೊಸಪೇಟೆದ ತೊಗೊಂಡು ಹೊರಡಬೇಕು. ಈ ಟ್ರೈನಲ್ಲಿ ನೀರು ಕೂಡ ಸಹ ಈ ಟ್ರೈನಲ್ಲಿ ಮಾರಕ್ಕೆ ಬರೋದಿಲ್ಲ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಯಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.